ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳುವುದು ಹೆಚ್ಚಾಗಿರುತ್ತೆ. ಆದರೆ ಕೆಲವು ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡ್ರೆ ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವಿನಿಂದ ಪಾರಾಗಬಹುದು. ಅದೇ ಹಿನ್ನೆಲೆ ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವು ಯಾಕೆ ಕಾಡುತ್ತೆ, ಇದನ್ನು ನಿಭಾಯಿಸೋದು ಹೇಗೆ ಅಂತಲೇ ತೋರಿಸ್ತೀವಿ ನೋಡಿ. ಗರ್ಭಧಾರಣೆಯು ಮಹಿಳೆಯ ದೇಹವನ್ನ ಅಸಾಧಾರಣ ರೀತಿಯಲ್ಲಿ ಪರಿವರ್ತಿಸುತ್ತೆ. ಬೆಳೆಯುತ್ತಿರುವ ಹೊಟ್ಟೆಯಿಂದ ಹಿಡಿದು ಬದಲಾಗುತ್ತಿರುವ ಹಾರ್ಮೋನುಗಳವರೆಗೆ. ಆದರೆ ಅವರ ಬೆನ್ನು ಮೂಳೆಯು ಗಮನಿಸದೆ ಹೋಗುವ ಹೆಚ್ಚಿನ ಬದಲಾವಣೆಗಳನ್ನ ಸದ್ದಿಲ್ಲದೆ ಹೊತ್ತುಕೊಳ್ಳುತ್ತೆ. ಹೊಟ್ಟೆಯು ವಿಸ್ತರಿಸಿ ಹೆರಿಗೆಗೆ ಸಿದ್ಧವಾಗಲು ಅಸ್ಥಿರಜ್ಜುಗಳು ಮೃದುವಾಗ್ತಾ ಇದ್ದಂತೆ ಕೆಳಬೆನ್ನು ಮೂಲತಃ ವಿನ್ಯಾಸಗೊಳಿಸದ ಹೊರೆಯನ್ನ ಹೊರಲು ಪ್ರಾರಂಭಿಸುತ್ತೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಅವುಗಳಲ್ಲಿ ಬೆನ್ನು ನೋವು ಕೂಡ ಒಂದು. ಕೆಲವೊಮ್ಮೆ ಈ ಬೆನ್ನು ನೋವು ತುಂಬಾನೇ ತೀವ್ರವಾಗಿರುತ್ತೆ. ಗರ್ಭಿಣಿಯರು ಈ ಬೆನ್ನು ನೋವಿನ ಸಮಸ್ಯೆಯನ್ನ ಯಾವ ರೀತಿ ನಿವಾರಿಸಬಹುದು ಅನ್ನೋದನ್ನ ನಾವೀಗ ತಿಳಿಯೋಣ. ಅಸ್ಥಿರಜ್ಜುಗಳು ಮತ್ತು ಕೀಲುಗಳು ಸಡಿಲಗೊಳ್ಳಲು ಕಾರಣವಾಗುತ್ತವೆ. ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವು ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಇದು ಮಗುವಿನ ಬೆಳವಣಿಗೆಗೆ ದೇಹವು ಹೊಂದಿಕೊಳ್ಳೋದ್ರಿಂದ ಅನೇಕ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತೆ. ಗರ್ಭಾವಸ್ಥೆಯಲ್ಲಿ ಹಾರ್ಮೋನುಗಳಲ್ಲಿನ ಬದಲಾವಣೆಗಳು ಅಸ್ಥಿರಜ್ಜುಗಳು ಮತ್ತು ಕೀಲುಗಳು ಸಡಿಲಗೊಳ್ಳಲು ಕಾರಣವಾಗುತ್ತವೆ. ಆದರೆ ಗರ್ಭಾಶಯದ ಹೆಚ್ಚುತ್ತಿರುವ ತೂಕವು ದೇಹದ ಗುರುತ್ವಾಕರ್ಷಣೆಯ ಕೇಂದ್ರವನ್ನ ಬದಲಾಯಿಸುತ್ತೆ. ಇದು ಬೆನ್ನು ಮತ್ತು ಶ್ರೋಣಿಯ ಸ್ನಾಯುಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನ ಉಂಟು ಮಾಡಬಹುದು. ವಿಶೇಷವಾಗಿ ನಂತರದ ತಿಂಗಳುಗಳಲ್ಲಿ ಅಸ್ವಸ್ಥತೆಗೆ ಕಾರಣವಾಗುತ್ತೆ ಅಂತಾರೆ ತಜ್ಞರು. ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವು ಯಾಕೆ ಸಾಮಾನ್ಯವಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಗರ್ಭಧಾರಣೆ ಮುಂದುವರೆದಂತೆ ಗುರುತ್ವಾಕರ್ಷಣೆಯ ಕೇಂದ್ರವು ಮುಂದಕ್ಕೆ ಚಲಿಸುತ್ತೆ. ಕಿಬ್ಬೊಟ್ಟೆಯ ಸ್ನಾಯುಗಳು ಸುತ್ತಕೊಂಡು ದುರ್ಬಲವಾಗುತ್ತವೆ. ಅಸ್ಥಿಸಂಧಿಗಳು ಮತ್ತು ಕೀಲುಗಳು ಹಾರ್ಮೋನುಗಳಿಂದ ಸಡಿಲಗೊಳ್ಳುತ್ತವೆ. ಕೆಳಗಿನ ಬೆನ್ನು ಮೂಳೆಯು ಸಾಮಾನ್ಯಕ್ಕಿಂತ ಹೆಚ್ಚು ವಕ್ರವಾಗಿರುತ್ತೆ. ಈ ಎಲ್ಲ ಅಂಶಗಳ ಸಂಯೋಜನೆಯು ಸೊಂಟದ ಬೆನ್ನು ಮೂಳೆಯ ಮೇಲೆ ಒತ್ತಡವನ್ನ ಹೆಚ್ಚಿಸುತ್ತೆ. ಇದು ವಿಶೇಷವಾಗಿ 2ನೇ ಮತ್ತು 3ನೇ ತ್ರೈಮಾಸಿಕಗಳಲ್ಲಿ ಬಿಗಿತ, ನೋವು ಅಥವಾ ತೀಕ್ಷ್ಣವಾದ ನೋವಿಗೆ ಕಾರಣವಾಗುತ್ತೆ. ಬೆನ್ನು ನೋವನ್ನ ಕಡಿಮೆ ಮಾಡಲು ಏನು ಮಾಡಬೇಕು? ಉತ್ತಮ ಭಂಗಿಯನ್ನ ಕಾಪಾಡಿಕೊಳ್ಬೇಕು. ದೈಹಿಕವಾಗಿ ಸಕ್ರಿಯರಾಗಿರಬೇಕು. ಆರಾಮದಾಯಕವಾದ ಕಡಿಮೆ ಹಿಮ್ಮಡಿಯ ಪಾದರಕ್ಷೆಗಳನ್ನ ಧರಿಸಬೇಕು. ಕುಳಿತಾಗ ಬೆನ್ನಿಗೆ ಸರಿಯಾದ ಬೆಂಬಲವನ್ನ ಬಳಸಬೇಕು. ದೀರ್ಘಕಾಲ ನಿಲ್ಲೋದನ್ನ ತಪ್ಪಿಸಬೇಕು. ಸೌಮ್ಯವಾದ ವ್ಯಾಯಾಮಗಳು ಮತ್ತು ಹಿಗ್ಗಿಸುವಿಕೆಯನ್ನ ಮಾಡಬೇಕು. ಸಾಕಷ್ಟು ವಿಶ್ರಾಂತಿ ಪಡಿಬೇಕು. ಮೊಣಕಾಲುಗಳ ನಡುವೆ ದಿಂಬಿನೊಂದಿಗೆ ಪಕ್ಕಕ್ಕೆ ಮಲಗೋದು ಅಸ್ವಸ್ಥತೆಯನ್ನ ನಿವಾರಿಸಲು ಸಹಾಯ ಮಾಡುತ್ತೆ. ಬೆನ್ನು ನೋವಿನ ಲಕ್ಷಣಗಳು ಕಂಡು ಬರ್ತಾ ಇದ್ರೆ ವೈದ್ಯರನ್ನ ಯಾವಾಗ ಭೇಟಿಯಾಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ತೀವ್ರ ಬೆನ್ನು ನೋವು, ನರ ಅಥವಾ ಬೆನ್ನು ಮೂಳೆಯ ಸಮಸ್ಯೆ, ಜ್ವರದೊಂದಿಗೆ ನೋವು, ಸೋಂಕು, ಯೋನಿ ರಕ್ತಸ್ರಾವದೊಂದಿಗೆ ನೋವು, ಗರ್ಭಧಾರಣೆಯ ತೊಡಕು, ಕಾಲುಗಳಲ್ಲಿ ಮರಗಟ್ಟುವಿಕೆ, ನರಗಳ ಸಂಕೋಚನ ಇಂತಹ ಸಂದರ್ಭಗಳಲ್ಲಿ ತಡ ಮಾಡದೆ ವೈದ್ಯರನ್ನ ಭೇಟಿ ಮಾಡಿ. ಗರ್ಭಾವಸ್ಥೆಯಲ್ಲಿ ನಿಮ್ಮ ಬೆನ್ನಿಗೆ ಒತ್ತಡವಾಗದಂತೆ ಕುಳಿತುಕೊಳ್ಳೋದು ಹೇಗೆ ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ದೀರ್ಘಕಾಲ ಕುಳಿತುಕೊಳ್ಳೋದ್ರಿಂದ ಕೆಳ ಬೆನ್ನು ಮುಂದಕ್ಕೆ ಸುತ್ತುವಂತೆ ಮಾಡುತ್ತೆ. ಬೆನ್ನು ಮೂಳೆಯ ಡಿಸ್ಕ್ಗಳ ಮೇಲೆ ಹೆಚ್ಚುವರಿ ಒತ್ತಡ ಉಂಟಾಗುತ್ತೆ. ಇದು ಕಾಲಾನಂತರದಲ್ಲಿ ದೀರ್ಘಕಾಲದ ನೋವಿಗೆ ಕಾರಣವಾಗುತ್ತೆ. ಹೀಗಾಗಿ ಬೆನ್ನು ನೋವು ತಪ್ಪಿಸಲು ಮೊಣಕಾಲುಗಳ ಬದಲಿಗೆ ಸ್ವಲ್ಪ ಎತ್ತರದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನಿನ ಹಿಂದೆ ಸೊಂಟಕ್ಕೆ ಬೆಂಬಲ ಅಥವಾ ಕುಶನ್ ಇರಿಸಿ. 2 ಪಾದಗಳನ್ನ ನೆಲದ ಮೇಲೆ ಸಮತಟ್ಟಾಗಿ ಇರಿಸಿ. ನೇರವಾಗಿ ಕುಳಿತುಕೊಳ್ಳಿ, ಆದ್ರೆ ಬಿಗಿಯಾಗಿರಬಾರ್ದು. ದೀರ್ಘಕಾಲ ನಿರಂತರವಾಗಿ ಕುಳಿತುಕೊಳ್ಳುವುದನ್ನ ತಪ್ಪಿಸಿ. ಬಿಗಿತವನ್ನ ತಡೆಗಟ್ಟಲು ಪ್ರತಿ 30 ರಿಂದ 45 ನಿಮಿಷಗಳಿಗೊಮ್ಮೆ ಸ್ಟ್ರೆಚಿಂಗ್ ಮಾಡಿ.
ಗರ್ಭಾವಸ್ಥೆಯಲ್ಲಿ ಬೆನ್ನು ಮೂಳೆಯ ಬೆಂಬಲಕ್ಕಾಗಿ ಹೇಗೆ ಮಲಗಬೇಕು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಜೋಡಣೆಯನ್ನ ಅವಲಂಬಿಸಿ ನಿದ್ರೆ ಅಸ್ವಸ್ಥತೆಯನ್ನ ಕಡಿಮೆ ಮಾಡಬಹುದು ಅಥವಾ ಹದಗೆಡಿಸಬಹುದು. ಗರ್ಭಾವಸ್ಥೆಯಲ್ಲಿ ಹೆಚ್ಚು ಬೆಂಬಲ ನೀಡುವ ನಿದ್ರೆಯ ಸ್ಥಾನವು ನಿಮ್ಮ ಎಡಭಾಗದಲ್ಲಿದೆ. ಇದು ಮಗುವಿಗೆ ರಕ್ತದ ಹರಿವನ್ನ ಹೆಚ್ಚಿಸುತ್ತೆ ಮತ್ತು ಪ್ರಮುಖ ರಕ್ತನಾಳಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಬೆನ್ನು ಮೂಳೆಯ ಅತ್ಯುತ್ತಮ ಸ್ಥಾನವನ್ನ ಹೊಂದಲು ನಿಮ್ಮ ಮೊಣಕಾಲುಗಳ ನಡುವೆ ಒಂದು ದಿಂಬನ್ನ ಇರಿಸಿ. ನಿಮ್ಮ ಹೊಟ್ಟೆಯ ಕೆಳಗೆ ಮತ್ತೊಂದು ಕುಶನ್ ಇರಿಸಿ. ಆಧಾರಕ್ಕಾಗಿ ನಿಮ್ಮ ಬೆನ್ನಿನ ಹಿಂದೆ ಒಂದು ಸಣ್ಣ ಕುಶನ್ ಬಳಸಿ. ಸಾಧ್ಯವಾದರೆ ಮಧ್ಯಮ ದೃಢವಾದ ಹಾಸಿಗೆಯನ್ನ ಬಳಸಿ. ಹಾಸಿಗೆಯಲ್ಲಿ ತಿರುಗೋದು ಅನಾನುಕೂಲವೆನಿಸಿದ್ರೆ ನಿಧಾನವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಚಲಿಸಿ. ಹಠಾತ್ ತಿರುಚುವಿಕೆಯು ಈಗಾಗಲೇ ಸೂಕ್ಷ್ಮವಾಗಿರುವ ಅಸ್ಥಿರಜ್ಜುಗಳನ್ನ ಒತ್ತಡಕ್ಕೆ ಒಳಪಡಿಸಬಹುದು. ಗರ್ಭಾವಸ್ಥೆಯಲ್ಲಿ ಸಮತೋಲನದೊಂದಿಗೆ ನಿಲ್ಲೋದು ಹೇಗೆ? ದೀರ್ಘಕಾಲ ನಿಲ್ಲೋದು ಕೆಳಬೆನ್ನಿನ ಅಸ್ವಸ್ಥತೆಯನ್ನ ತೀವ್ರಗೊಳಿಸುತ್ತೆ. ಅನೇಕ ಗರ್ಭಿಣಿಯರು ತಿಳಿಯದೆ ತಮ್ಮ ತೂಕವನ್ನ ಒಂದು ಕಾಲಿನ ಮೇಲೆ ಹಾಕ್ತಾರೆ. ಇದು ಬೆನ್ನು ಮೂಳೆಯ ಅಸಮತೋಲನವನ್ನ ಹೆಚ್ಚಿಸುತ್ತೆ. ಹೀಗಾಗಿ ಪ್ರತಿ ಪಾದದಲ್ಲಿ ತೂಕವನ್ನ ಸಮತೋಲನಗೊಳಿಸಿ. ನಿಮ್ಮ ಭುಜಗಳು ಮತ್ತು ಬೆನ್ನನ್ನ ಸಡಿಲವಾಗಿ ಇರಿಸಿ. ನಿಮ್ಮ ಮೊಣಕಾಲುಗಳನ್ನ ಲಾಕ್ ಮಾಡೋದನ್ನ ತಪ್ಪಿಸಿ. ಬೆನ್ನು ಮೂಳೆಯನ್ನ ಬೆಂಬಲಿಸಲು ಕಿಬ್ಬೊಟ್ಟೆಯ ಸ್ನಾಯುಗಳನ್ನ ಲಘುವಾಗಿ ತೊಡಗಿಸಿಕೊಳ್ಳಿ. ಕಡಿಮೆ ಹಿಮ್ಮಡಿಯ ಬೂಟುಗಳನ್ನ ಬಳಸಿ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.